ನಮ್ಮ ಬಡಜರರು ಬಿಡುವರು ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಗುಡಿದಿರಿ ಕುಂಬಳಕಾಯಿ ವಿಟ್ಲಾಪುರ ವೀರಕಾಯಿ ಒದ್ದಟ್ಟಿ ಬದನೆಕಾಯಿ ಈ ವೇಷಕ್ಕೆ ಒಡೆದಲು ನಾನು ಒಂದು ತೆಂಗಿನಕಾಯಿ ಮತ್ತು ಒಂದು ಕುಂಬಳಕಾಯಿ ಎಷ್ಟು ಕಾಯಿಗಳನ್ನು ಒಡೆದರು ಅರ್ಪಿತ ಮಾಡಿಕೊಳ್ಳುವ ನಮ್ಮ ಸುಂದರಮ್ಮ ತಾಯಿ ಸಂತರ ಮೇಲೆ ನನ್ನ ದಾಸ ಊರಿಗೆ ಬುಡ್ಡೆ ಕಲ್ಲು ಮಾತ ದಾಸ ಸಾರದಿ ಎಂದ ದೇವ ಏನೇನು ನಮ್ಮ ರಾಮಾಂಗಿದವ ಸಾರದಿ ನಮ್ಮ ರಾಮಾಂಗಿದವರನ್ನು ವಿಚಾರಿಸಿದೆಯಾ? ಹೌದು ಮೇಡಮ. ಆ ರಾಮನ ಇಷ್ಟವ ಈಗ ಭೂಗರ್ಭದ ಪಾಲಕರೆಂದರೆ ಇಂದ್ರ
ಎಂಬುದರ ದೇವಾ ಸಂಖ್ಯಾಸುರ ಮಹಾರಾಜನನ್ನು ತಿಳಿಯಲು ಸಾರಥಿ ಎಂಬ ಪೂಜೆ ತುಳಿದಾರರನ್ನು ಎಡವನ್ನು ಕುಡಿಲಿದ್ದೇವೆ. ಸಂಖ್ಯಾಸುರ ಮಹಾರಾಜರುಂಟಾದರೆ ಈ ಸುಂದರವಾದ ಜಗದ ಕಾರಣವೇನುವೇ ರಾಮ ಮಹಾನುಭಾವ ಬಹುದೇವ ವಹಿಸಾದೆ ಶೃಂಗಾರದಿಂದ ಗಂಗಸ ವಹಿಸವರನ್ನು ಮಟ್ಟಮಟ್ಟಿ ಬಂದ ಕಾರಣವನ್ನು ಕೇಳಿದೆ. ಹೌದು ದೇವ ನಿನ್ನೆ ದಿನವೆಲ್ಲ ನನ್ನ ಅಣ್ಣಂದಿರಾದ ಗಂಗಾಸುರ ಕೋಪಾಸುರ ಹದಮನಾದ ಬೀರಲಿಂಗ ರತ್ನವೇ ಕುಳಿತಿರುವಂತೆ ಬಾಪು ಬಾಪುರ ಬಲವಂತರಾದ ತಮ್ಮ ಹಂಜರ ನಾಲ್ವರು ನಾಟಿ ನಮ್ಮ ಹಣ್ಣಂದಿರನ್ನು ಕೊಲ್ಲುವುದಕ್ಕೆ ಅಯ್ಯಪ್ಪನಿಗೆ ಸುಖವಿದೆ. ನಮ್ಮ ಹಣ್ಣಯ್ಯರಾದ ಗಂಗಾಸುರನ ಆಜ್ಞೆ ಪಡೆದುಕೊಂಡ ಆದಮನನ್ನು ಹೊಡೆದು ಕಡವದಕ್ಕೆ ಬರಲಾಯಿತು ಗಂಡಿಯ ಭಾಗ ತಿಳಿಸಲಾರದ ಸಂಗತಿ ತಿಳಿಯಬಹುದು ಜಾಗೃತಿ ಜಾಗೃತಿ ಭೂಮನಿ ನಮ್ಮ ಅಣ್ಣಯ್ಯನಾದ ಗಂಗಾಸುರನಿರುವರ ಮಂದಿರಕ್ಕೆ ಸೂಟಿಂದ ರಥವನ್ನು ಬಿಡುವುದರ ಜೊತೆ ಹೊರಡಿಸಿದ್ದೇವೆ ಜಾಗೃತಿ. ನಿಮಗೆ ಜಯವಾಗಲು ಅನುಜ ಅಸುರ ಕುಲತೇಜ ಅನುಜ ಎಲ್ಲನ್ನು ತರಿಸಕ ಅಹೋ ಹಾಕಿದ ಅನುಜ ಎಲ್ಲನ್ನು ಕರೆಸಿದ ಕಾರಣವೇನು ನನ್ನ ಮುಂದೆ ತಂದು ಹಾಗೆ ತಿಳಿಸಾಗ ಅನುಜ ಏನಂತ ಹೇಳಿ ನಮಗೆ ನಡೆದ ಅನ್ಯಾಯ ಅನುಜ ಏನಾಗಿರುವುದಾಗ್ಯದ ದಿನ ನಮ್ಮ ಅಣ್ಣಂದಿರಾದ ಬಳ್ಳಾಪುರ ಕೋಮಲಪುರವನ್ನು ಹೌದೇನಾಗ್ಯದ ಅತಿ ತಮಂತರಾದ ನಮ್ಮ ಅಣ್ಣಂದಿರನ್ನು ಕೊಲ್ಲುವಷ್ಟು ಸತ್ತುವಂತೆ ಆ ಭಕ್ತನಿಗೆ ಅಹೋ ಹಾಕಿದ ಇರಲಿ ಆದ ಕಾರಣ ಏನಾದರೂ ಒಂದು ಉಪಾಯ ಮಾಡಿ ಅವನನ್ನು ಸಂಹರಿಸಬೇಕೆಂಬ ಚಿಂತೆಯಲ್ಲಿರುವ ಅಹೋ ಹಣ್ಣಾದ ಭೂಮತಿ ಇಳಿಗೇರಿಗೆ ಹಾಕದ ಅಣ್ಣಂದಿರ ಹದಾದ ಸಂಗತಿ ಅಯ್ಯೋ ನಮ್ಮ ಅಣ್ಣಂದಿರನ್ನು ಬಂದರೆ ಆ ಬೀರಲಿಂಗ ನಮ್ಮ ಬಂದ ಮನೆಯ ಈಗಲೇ ಮರಣದ ದುರ್ಗತೆ ಅಹೋ ಹಾಕಿದ ಮಾಡದವರಿಗೆ ಒಂದು ನಿಯಮವನ್ನು ಕೊಟ್ಟರೆ ಸಲ್ಲದ ಗುಣ ಸಂಪನ್ನನಾದ ತಮ್ಮ ಸಂಖ್ಯಾಸುರ ಅಣ್ಣನಾದ ಬಂಗಾಸುರ ನಿನ್ನ ಮಾತು ಕೇಳಿ ಎಲ್ಲ ಮನಸ್ಸಾಯ್ತು ಆನಂದಕರ ತಮ್ಮ ಸಂಖ್ಯಾಸುರ ಅಣ್ಣನಾದ ಬಂಗಾಸುರ ಕಾಡಡಿಯೋಳ ಬಿಸಿಲು ನೆರಳು ಎಂಬುದೇ ದೊಡ್ಡ ಕುರುಗಳನ್ನು ಕಾದು ದೊಡ್ಡ ಕುರುಬನೆಂಬ ಮೊಟ್ಟ ಬೆಳೆಯಂಗನ ಪಡೆದು ಗಸಗಸನೆ ಅವನ ತೆರಳನ್ನು ಸತ್ಯ ಹಿಂಡು ರಾಯರ ಗಂಡ ಅಸಮವನ್ನು ಮಾತಂಡ ಗಂಡನಲ್ಲಿ ಬಂಗಾಸುರ ಎಂದು ಹಿಂಡು ರಾಯರ ಒಂದಾರವನ್ನು ಮಾಡಿದೆ ತಡ ಮಾಡದ ನಡಿ ನಡಿ ತಮ್ಮ
ಆ
ಬಂದಿತ್ತು ಹೇಗಾಯ್ತಂದರೆ ಹೇಗಾಯ್ತು ರಾಜೇಂದ್ರ? ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಾಯಿತು ಸ್ವಾಮಿ ನಾರದರೆ ಬುದ್ಧಿವಂತರೇ. ಓಹೋ ಮುನಿಕುಲ ಪಾವನ ರಾಜನಾರದರೆ ಶ್ರೀನಿವಾಸುರ ಮಹಾರಾಜರೇ ಯಾವ ಯಾವ ಲೋಕಗಳ ಸಂಚಾರ ಮಾಡಿ ಬಂದಿರಿ, ಯಾವ ಯಾವ ಲೋಕಗಳ ಏನೇನು ಸದಸ್ಯ ಮಾಡಕೊಂಡಿದ್ದೀರಿ? ಸ್ವರ್ಗ ಮತ್ತೆ ಪಾತಾಳದ ಸತ್ಯ ಬಂದಿರಿ. ಹತ್ತು ದಿಕ್ಕುಗಳಲ್ಲಿ ಅನಿರಾಳತ್ತ ಲೋಕಗಳಲ್ಲಿ ಸುವರ್ಣರ ಕೆಲ್ಲರ ಕೆಂಪ ಪುರುಷ ಸಿದ್ಧ ಶಾಸ್ತ್ರವನ್ನೇ ಅಷ್ಟಕುಲ ಪರ್ವತಗಳ ಒತ್ತಟ್ಟಿಗೆ ಹೆಚ್ಚಿರುವ ನಿಮ್ಮಂತ ವೀರಾದಿ ವೀರರೇ ಹೌದೇನು ಸ್ವಾಮಿ? ಹೌದಾನವೇಂದ್ರರೇ ಸ್ವಾಮಿ ನಾರದರೆ ಈ ನಾರದನ್ನು ಕಂಡು ಬಡಜೋಗಿ ಬಂದರೆಂದು ಹಾಸ್ಯ ಮಾಡದರಿದ್ದಾರೆ. ಹೌದು ಸ್ವಾಮಿ. ಹೌದಾನವೇಂದ್ರರೇ ನೀವೆಲ್ಲಿ ನಿಮ್ಮ ಪರಾಕ್ರಮದಲ್ಲಿ ಆಸರ ಕೈದು ಕೇಳುತ್ತಿರುವುದು ನನಗೆ ಮುಜುಗರವಾಗಿ ಕಾಣುತ್ತದೆ. ರಾಜ ಅಂದುಕೊಂಡಿದ್ದೇನ? ಸ್ವಾಮಿ ನಾರದರೆ ಇಂಥ ಸಮಯದಲ್ಲಿ ನೀವು ಅಪಾಸ ಮಾಡುವುದು ಇದು ಎಷ್ಟು ಮಟ್ಟಿಗೆ ನ್ಯಾಯ? ಅದೇನು ರಾಜೇಂದ್ರ? ಸ್ವಾಮಿ ನಾರದರೆ ಇಂದಿನ ದಿನ ಆ ಚಂದ್ರಗಿರಿ ದೇಶದ ಯುವರಾಜ ನಮ್ಮ ಬೀರಲಿಂಗನ ಆ ಈಶ್ವರನ ದಯದಿಂದ ನಮ್ಮ ಅಣ್ಣಂದಿರಾದ ಬೆಳ್ಳಾಸುರ ಗೋಪಾಲುರನ್ನು ಸಂಹರಿಸಿ ಪವಿತ್ರವನ್ನು ಮೆರೆದಿದ್ದಾರಂತೆ. ಸ್ವಾಮಿ ನಾರದರೆ ಆದ ಕಾರಣ ಆ ಬೀರಲಿಂಗನನ್ನು ಜಯಿಸುವುದಕ್ಕೆ ಬಂದಿರುವ
ಹೆಂಡತಿಯರನ್ನ ಜಗಳ ಹಾಕುವುದು ಈ ತರ ಕೆಲಸವೆಂದು ಜನರೆಲ್ಲ ಅಂಗಾರು. ಆ ಕಾರಣವನ್ನು ಮಾಡದಂತೆ ನೋಡಿಕೊಳ್ಳಿರಿ. ದಾನ ಮಾಡಿದ್ರೆ ಆಯುತ್ತದೆ. ಓಹೋ ಸ್ವಾಮಿ ನಾರದ ಮಾಡಿಸುವೆ ಸಂಖ್ಯಾತರ ಮಾತಾಡನೆ ಎಂತ ಮಾತನಾಡಿದ್ರೆ ಸಂಖ್ಯಾವನ್ನು ಹೇಳಿದರಾಗಿಲ್ಲ. ಏನಾದರೂ ಮಾಡಿ ಆ ಬೀರಲಿಂಗನನ್ನು ಸಂಹರಿಸುವುದಕ್ಕೆ ಒಂದು ಉಪಾಯವನ್ನು ಹೇಳಿದರೆ ಸಾಕೆಂದು ಹುಡುಗಿಯರಿಂದ ನಾನುವರೇ ಉಪಾಯವನ್ನು ಹೇಳಿದರೆಂದು ಬೇರೆಯವರಿಗೆ ತಿಳಿಸಬಲ್ಲ ಸ್ವಾಮಿ. ಹಾ ಸ್ವಾಮಿ
ಆಗಿರುವುದು ಅಲ್ಲವೇ? ಏನಾದರೂ ಒಂದು ಆಟವನ್ನು ಆಡಬೇಕೆಂದು ನನ್ನ ಮನದ ಆಸೆ ಆಗಿರೋದು. ತಂಗಿ ಶುಭಾಂಗಿ, ತಂಗಿ ದಿನ ಪೂರ್ತಿ ಪಗಡೆ ಆಡಿ ಹಾಡಿ ನನಗಂತೂ ಬೇಸರವಾಗಿರೋದು ತಂಗಿ. ಆದ್ದರಿಂದ ತಾಯಿ ಶಾರದ ಮಾತೆಯನ್ನು ಕೂಡಿಸಿ ಮಾತನಾಡೋಣವೇ? ನಮೋ ನಮ ನಾರದ ಗಾನವಿದ್ಯುಷಾರ ಸ್ವಾಮಿ. ಅಮ್ಮ ಮಕ್ಕಳ ಬಹಳ ದಿನಕ್ಕೆ ಬರೋಣವಾಯಿತು. ಹೊಸ ಸಂಗತಿ ಏನಿರುವುದು? ದಾವಲಿಂದ ಬಂದಿರಲಿ ಶ್ರೀಕಂತನಾದ ಮುನಿವೀರ ತಿಳಿಸು ನಿನ್ನ ವಿಚಾರ. ಅಮ್ಮ ಮಕ್ಕಳ ಸ್ವಾಮಿ ನಾರದರೆ, ದೇಶ ವಿದೇಶಗಳನ್ನು ಸುತ್ತಾಡಿ ಅಲ್ಲಿನ ವಿಚಾರ ತಿಳಿದುಕೊಳ್ಳುವುದೇ ನನ್ನ ಕೆಲಸವಾಗಿದೆ. ಹೌದು ತಾತ. ಇದು ಆಗಿರಲಿ. ಈಗ ನಿಮ್ಮಿಂದ ಒಂದು ಲೋಕ ಕಲ್ಯಾಣವಾಗುವ ಕಾರ್ಯವು ನಡೆಯಬೇಕಿದೆ. ನಡೆಸಿಕೊಡುವರೆಂದು ನಿಮ್ಮಲ್ಲಿಗೆ ಬಂದಿರೋ ಮಕ್ಕಳಿಗ ಕೇಳಿದಿರಾ ಎಂಬ ವಿಚಾರ. ತಾತ, ಅಮ್ಮ ಮಕ್ಕಳ ನಮ್ಮಿಂದ ಲೋಕ ಕಲ್ಯಾಣದ ಕಾರ್ಯ ಆಗುವುದೆಂದು ಹೇಳಿದೆಯಲ್ಲ, ಅದು ಯಾವ ಕಾರ್ಯವೂ ಹೇಳಿ ಸ್ವಾಮಿ. ಸಜ್ಜನ ಪ್ರೇಮಿ ಹಾಗೆ ದೇಶದ ಒಡೆಯನಾದ ಬಂಕಾಸುರ ಸಂಖ್ಯಾಸುರ ಎಂಬ ದೈತ್ಯ ಅರಮರು ನಿಮ್ಮ ತಂದೆಯಾದ ಚಂದ್ರಗಿರಿಯ ರಾಜ್ಯದ ಮೇಲೆ ದಾಳಿ ಮಾಡಿ ನಿಮ್ಮ ತಮ್ಮನಾದ ವೀರದೇವನನ್ನು ಅಡಗೈಯಬೇಕೆಂದು ಅರಿವಾಗುತ್ತಿದ್ದರು. ಅಮ್ಮ ಮಕ್ಕಳ ಆಗ ನಾನು ಅವರಿಗೆ ಉಪಾಯ ಮಾಡಿ ನಿಮ್ಮ ದೇಶ ಉಳಿಸಲು ನಿಮ್ಮಿಬ್ಬರನ್ನು ಅವರ ಬಾಗಿ ದೇಶಕ್ಕೆ ಕಳಿಸಿಕೊಡುವೆನೆಂದು ಮಾತು ಕೊಟ್ಟು ಬಂದಿರುವರು. ಆದ ಕಾರಣ ನೀವಿಬ್ಬರು ಬಾಗಿ ದೇಶಕ್ಕೆ ತೆರಳಿ ಆ ಮೂರ್ಖರಾದ ಬಂಕಾಸುರ ಸಂಖ್ಯಾಸುರನ್ನು ವಿಚಾರಿಸಿದರೆ ನಿಮ್ಮ ಅನುಜರಾದ ಬೀರಲಿಂಗನ ಅಲ್ಲಿಗೆ ಬಂದು ಆ ಮೂರ್ಖರನ್ನು ಸಂಹರಿಸಿ ನಿಮಗೆ ಆಶ್ರಯ ಕೊಡುವರು. ಆದ್ದರಿಂದ ನೀವಿನ್ನು ಅಲ್ಲಿಗೆ ತೆರಳಿ ನಮ್ಮ ಮಕ್ಕಳ ತಾತ. ನಮ್ಮ ಮಕ್ಕಳ ಆ ಬಂಕಾಸುರ ಸಂಖ್ಯಾಸುರರ ನಾಶಕ್ಕೆ ನಾವು ಹೋಗಿ ಅವರ ಅಡಿಪಾಯವನ್ನು ಹಾಕುವೆ. ನಾವಿನ್ನು ಹೋಗಿ ಬರುವುದು ಸ್ವಾಮಿ ಸಜ್ಜನ ಪ್ರೇಮಿ.